ನಮಸ್ಕಾರ ರೀ ದೋಸ್ತರ. ಈಗ ನೋಡ್ರಿ, ನಾನು ನಿಮಗೆ ಶಾರ್ಟ್ದಾಗ ಒಂದು ವಿಡಿಯೋ ಮಾಡಿ ಹಾಕೀನಿ ಸಣ್ಣದ. ಈ ಆ್ಯಪ್ದಿಂದ ದೂರ ಇರಿ ಅಂತೇಳಿ. ಆ ಆ್ಯಪ್ ಇರೋದನ್ನು ಶುಭ ಲೋನ್ ಇಲ್ಲಿ ಐತೆ ನೋಡ್ರಿ. ಫಸ್ಟ್ ಬರ್ತೈತಿಲ್ಲ ಶುಭ ಲೋನ್ ಅಂತ ನೀವು ಗೂಗಲ್ ಪ್ಲೇ ಸ್ಟೋರ್ದಾಗ ಹೊಡೆದ್ರೆ ಅಂದ್ರೆ ಇಲ್ಲಿ ಕೆಳಗೆ ಬರ್ತೈತೆ ನೋಡ್ರಿ, ಶುಭ ಲೋನ್ ಅಂತೇಳಿ ಪರ್ಸ್ನಲ್ ಲೋನ್ ಆ್ಯಪ್ ಐತಿಲ್ಲ ಇದು ನೋಡ್ರಿ. ಇದು ಯಾಕೆ ನಾ ಬ್ಯಾಡ ಅಂತೇನೆ ಅಂತಂದ್ರೆ ಈಗ ನೋಡ್ರಿ ನಿಮ್ಗೆ ತೋರಿಸ್ತೇನೆ. ಇದು ಹಿಂಗೆ ಐತ್ರಿ ಇಲ್ರಿ. ಅಲ್ಲಾಡೋ ಪ್ಯಾಟ್ರಿಮೋನಿಯಲ್ ಸೆಫೆಬಲಿ ಯಾವ ಒಬ್ಬ ಕ್ರಿಯೇಟ್ ಮಾಡಿದಂಥ ಕಂಪ್ನಿ ಅವ 4.2 ಸ್ಟಾರ್ ರೇಟಿಂಗ್ ಅಂತ, ಮತ್ತು 18+ ಇದಂತೂ ಅಡಲ್ಟ್ಸ್ ಯಾವ್ದು ಅಂತ ಐತಿ ನೋಡ್ರಿ. 3 ಲಕ್ಷ ರೂಪಾಯಿ ಮಟ ಲೋನ್ ತೊಗೋಬೋದು ಅಂತ ಹೇಳ್ಯಾರ. ಎಫಿಷಿಯೆಂಟ್ ಆಡಿಟ್ ಟು ಗೆಟ್ ಯುವರ್ ಫಂಡ್ಸ್ ಡಿಸ್ಪರ್ಸ್ಡ್. ಓಕೆ ಎಫಿಷಿಯೆಂಟ್ ಅಂತ ನೋಡ್ರಿ ಹುಚ್ಚು ನನ್ನ ಮಕ್ಕಳು. 100% ಪೇಪರ್ಲೆಸ್ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಅಂತ ನೋಡ್ರಿ. 100% ಗೆಟ್ ಅನ್ ಇನ್ಸ್ಟಂಟ್ ಲೋನ್ ಇನ್ ಇಂಡಿಯಾ, ಲೋ ಇಂಟ್ರೆಸ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಟರ್ಮ್ಸ್ ಅದು ಡೌನ್ಲೋಡು. ಈ ಹುಚ್ಚು ನನ್ನ ಮಕ್ಕಳು ಎಲ್ಲರಿಗೂ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ ನೋಡ್ರಿ. ಇದೆಲ್ಲ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ ಅವ್ರು ಯಾರು ಕೂಡ, ಗೂಗಲ್ ಪ್ಲೇ ಸ್ಟೋರ್ ಕೂಡ. ಯಾಕಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಏನು ರೀ ಸ್ವಲ್ಪ ರೊಕ್ಕ ಕೊಟ್ಟಿದ್ದೀವಿ ಅಂತಂದ್ರೆ ಆ್ಯಪ್ ಅಲ್ಲಿ ಲಿಸ್ಟ್ ಮಾಡೋಕೆ ಆ್ಯಪ್ ಸ್ಟೋರ್ದಾಗ, ಗೂಗಲ್ ಪ್ಲೇ ಸ್ಟೋರ್ದಾಗ ಅಂದ್ರೆ ಅವ್ರ ಪರ್ಮಿಷನ್ ಕೊಟ್ಟು ಬಿಡ್ತಾರೋ. ಅವ್ರ ಆ್ಯಪ್ಗೆ ಏನೇನು ಬೇಕಾದ ರಿಕ್ವೈರ್ಮೆಂಟ್ ಕರೆಕ್ಟ್ ಇತ್ತಂದ್ರೆ ಮುಗೀತು, ಅವ್ರು ಪರ್ಮಿಷನ್ ಕೊಟ್ಟು ಲಿಸ್ಟ್ ಮಾಡಿಸ್ತಾರೆ. ಆದ್ರೆ ಇವ್ರು ಮಾಡ್ತಾರೆ ಏನಂದ್ರೆ ಪರ್ಮಿಷನ್ ತೊಗೊಂಡು ಲಿಸ್ಟ್ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಫುಲ್ ಫ್ರಾಡ್ ಮಾಡಿ ಹೋಗಿತಾರೆ. ಈ ಫುಲ್ ಫ್ರಾಡ್ ಯಾಕೆ ಆಗ್ತೈತಿಪ್ಪ ಅಂದ್ರೆ ಇಲ್ಲಿ ನೋಡಿರಿ ಏನೇನು ಕೊಟ್ಟಾರು. ಯೂಸರ್ಸ್ ಸೇಯಿಂಗ್ ಇದು AI ಏನು ಮಾಡ್ತೈತಿ, ಎಲ್ಲ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ನೋಡಿ ಅದನ್ನು ಸಮರೈಸ್ ಮಾಡಿ ಇಲ್ಲಿ ಕೊಡ್ತೈತಿ ರೀ. ಖರೆ ಆ್ಯಕ್ಚುಲಾಗಿ ಇವಕ್ಕೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರೇನು ಮಾಡಿರ್ತಾರೆ ರೀ ಇಲ್ಲಿ ಕೆಳಗೆ ಇಲ್ಲಿ ನೋಡಿರಿ ಇವೆಲ್ಲ ಇರ್ತಾವಲ್ಲ ರೀ, ಇವು 5 ಸ್ಟಾರ್ ರೇಟಿಂಗ್ ಕೊಟ್ಟೋದು ಯಾರು ಗೊತ್ತೈತೆ ರೀ, ಖರೆ ಯೂಸರ್ಸ್ ಅಲ್ರಿ ಇವರೆಲ್ಲ ಅವ್ರ ಕಡೆನ ಕಂಪ್ನಿ ಅವ್ರನ್ನ ರೀ. ಕಂಪ್ನಿ ಅವ್ರ ಏನು ಮಾಡ್ತಾರೆ ರೀ, 2-3 ಅಕೌಂಟಾ ಅಥವಾ 1,000 ಅಕೌಂಟಾ ಹಿಂಗೆ ತೆಗೆದು ಏನು ಮಾಡ್ತಾರೆ, ಚಲೋ ಮಂದಿಗೆ ಗೊತ್ತಾಗಲಿ, ಚಲೋ ಇರಲಿ, ಹಾಕೋಲಿ, ಡೌನ್ಲೋಡ್ ಮಾಡಲಿ ಅಂತೇಳಿ ಏನು ಮಾಡ್ತಾರೆ, ಚಲೋ ಫೀಡ್ಬ್ಯಾಕ ರಿವ್ಯೂ ಇಲ್ಲಿ ಕೊಡ್ತಾರೆ ರೀ. ಆದ್ರೆ ಆ್ಯಕ್ಚುಲಿ ಹಂಗೆ ಇರೋದಿಲ್ಲ ಅದು. ಯಾಕಂದ್ರೆ ಒಬ್ಬೊಬ್ರಿಗೆ ಖರೆ ಯಾರಿಗೆ ನಮ್ಮಂಥವ್ರ ಈಗ ಅದನ್ನು ಆ್ಯಪ್ ಯೂಸ್ ಮಾಡಿದ್ಮೇಲೆ ಗೊತ್ತಾಗಿರ್ತೈತಿಲ್ಲ ಇವು ಹೆಂಗೆ ಅಂತೇಳಿ ಅಂಥವ್ರು ಇಲ್ಲಿ ರಿವ್ಯೂ ಕೊಟ್ಟಿಲ್ರಿ. ಫಸ್ಟ್ ನಾವು ಅದಕ್ಕೆ ಹೋಗಿ ನೋಡ್ಬೇಕು. ಇವೆಲ್ಲ ಇರ್ತಾವಲ್ಲ ಇವೆಲ್ಲ ರಿಯಲ್ ಇರ್ತಾವೆ ರೀ. ನೋಡಿ 1 ಸ್ಟಾರ್ ಕೊಟ್ಟಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇದು ಹೆಂಗೆ ಐತಿ ಅಂತೇಳಿ. ಇಲ್ಲಿ ನೋಡಿರಿ, ಐ ಆಮ್ ವೆರಿ ಡಿಸಪಾಯಿಂಟೆಡ್ ಬೈ ದಿಸ್ ಆ್ಯಪ್. I don't trust this app. I got a loan limit of 1,500 when I fill the details, but there is no mention of how much money was how much money was cut ಅಂದರೆ ಡಿಡಕ್ಟ್ ಯಟ್ ಮನಿ ಮಾಡಿದ್ದಾರೆ ಅಂತೇಳಿ, ಆರ್ ಇಂಟ್ರೆಸ್ಟ್ ಆರ್ ಎನಿಥಿಂಗ್. ಆಲ್ಸೋ ದೇ ಹ್ಯಾವ್ ನಾಟ್ ಕನ್ಫರ್ಮ್ಡ್ ಇಫ್ ಯು ವಾಂಟ್ ಅ ಲೋನ್ ಆರ್ ನಾಟ್. ಜಸ್ಟ್ ಐ ಫಿಲ್ ದ ಡೀಟೇಲ್ಸ್, ದ ಮನಿ ವಾಸ್ ಡಿಡಕ್ಟೆಡ್ ಇನ್ ಮೈ ಅಕೌಂಟ್ ವಿತೌಟ್ ಮೈ ಕನ್ಸರ್ನ್. ಅಂದ್ರೆ ಇವ ಡಿಡಕ್ಟ್ ಅಂತಂದ್ರಿ ಅದು ಕ್ರೆಡಿಟ್ ಆಗೈತಿ. ಇವ ಏನು ಹೇಳಕ್ಕೆ ಟ್ರೈ ಮಾಡದ ಅಂತಂದ್ರೆ ರೀ, ನಾ ಎಲ್ಲ ಡೀಟೇಲ್ಸ ಫಿಲ್ ಮಾಡಿ ಆದ ನಂತರ ಏನು ಮಾಡಿರೋರ ನಮಗೆ ಆ ಕನ್ಸೆಂಟ್ ಕೊಡ್ತೈತಿಲ್ಲ ರೀ. ಪ್ರತಿ ಲೋನ್ ಆ್ಯಪ್ದಾಗೂ ನಾವು ತೊಗೋಬೇಕಂದ್ರೆ ಎಷ್ಟು ಅದೆಲ್ಲ ತೋರಿಸ್ತೈತಿ. ಪ್ರೊಸೆಸಿಂಗ್ ಫೀಸ್ ಎಷ್ಟ, ಇದ್ರಾಗ ಇಂಟ್ರೆಸ್ಟ್ ಚಾರ್ಜ್ ಎಷ್ಟ, ಆಮೇಲೆ ಯಾವಾಗ ಡೆಬಿಟ್ ಆಕೈತಿ, ಯಾವಾಗ ಕ್ರೆಡಿಟ್ ಆಕೈತಿ, ಆಮೇಲೆ ಎಷ್ಟೆಷ್ಟು ನಮಗೆ ಪ್ರೊಸೆಸಿಂಗ್ ಫೀಸ್ ಐತಿ, ಆಮೇಲೆ ಟೋಟಲ್ ನಾವು ಎಷ್ಟು ಇಂಟ್ರೆಸ್ಟ್ ತುಂಬಬೇಕಾಕೈತಿ, ಎಷ್ಟು ತಿಂಗಳ ಮಟ್ಟ ಅದೆಲ್ಲನೂ ತೋರಿಸ್ತೈತಿಲ್ಲ ರೀ. ಖರೆ ಇದ್ರಾಗ ಏನು ಮಾಡ್ತಾರೆ ಇವ್ರ ಮಕ್ಕಳು ನೋಡಿರಿ, ಸ್ಟಾರ್ಟಿಂಗನ ಏನು ಮಾಡ್ತಾರೆ, ಏನೇನೋ ತೋರಂಗಿಲ್ಲ, ಬರೀ ನಿಮ್ದು ಡೀಟೇಲ್ಸ್ ಏನು ಫಿಲ್ ಮಾಡ್ತಾರಲ್ಲ, ಡೀಟೇಲ್ಸ್ ಫಿಲ್ ಮಾಡಿದ ಅಷ್ಟೇ ತೊಗೊಂಡು ಇವ್ರು ಏನು ಮಾಡ್ತಾರೆ ರೀ, ಬ್ಯಾಂಕ್ ಡೀಟೇಲ್ಸ್ ಅದು ಎಲ್ಲ ಫಿಲ್ ಮಾಡಿರ್ತಾರೆ. ಅದನ್ನ ತೊಗೊಂಡು ನಿಮಗೆಲ್ಲ ಕರೆಕ್ಟಾಗಿ ತೋರಿಸೋ ಬದಲಿ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ನಿಮ್ಗೆ ಅಮೌಂಟ ಕ್ರೆಡಿಟ್ ಮಾಡಿಬಿಡ್ತಾರೆ ನಿಮ್ಮ ಅಕೌಂಟಿಗೆ. ಅಕೌಂಟ್ ಕ್ರೆಡಿಟ್ ಮಾಡಿಬಿಟ್ರು ಆಮೇಲೆ ಏನಾಕೈತೆ ರೀ, ನಾವು ಏನಪ್ಪ ನಮ್ಗೆ ಗೊತ್ತೂ ಆಗೋದಿಲ್ಲ ಅದು ಅಕೌಂಟ್ ಕ್ರೆಡಿಟ್. ಅದು ಒಂದೊಂದು ಸತಿ ಮೆಸೇಜ್ ಬಂದರೆ ಗೊತ್ತಾಕೈತಿ ಇದೆಲ್ಲ ಬತ್ತಪ್ಪ ಅಂತಿರ್ತೀವಿ. ಆದ್ರೆ ಅವ್ರು ಏನು ಮಾಡಿರ್ತಾರೆ, ಹಿಂಗೆ ಕ್ರೆಡಿಟ್ ಮಾಡಿರ್ತಾರೆ. ಕ್ರೆಡಿಟ್ ಮಾಡಿ ಏನು ಮಾಡ್ತಾರೆ ಅವ್ರು, ಒಂದು ನೋಡ್ತೀನಿ ಹೆಂಗೆ ಕೊಟ್ಟನು ಪಾಪ. ಆಲ್ಸೋ ಐ ಗಾಟ್ 900 ಆ್ಯಂಡ್ ಐ ಹ್ಯಾವ್ ಟು ಪೇ 1,510 in 7 days ನೋಡಿರಿ. ಅಂದ್ರೆ ತಾವಾಗೇನ ಕ್ರೆಡಿಟ್ ಮಾಡಿ ನಮ್ಮ ಕನ್ಸೆಂಟ್ ಇಲ್ದ ಏನೂ ಇಲ್ದನ ಕ್ರೆಡಿಟ್ ಮಾಡಿ ಮತ್ತು 7 ದಿವಸದಾಗ ಫಾಲೋ ಅಪ್ ಮಾಡ್ತಾರೆ, ಕಾಲ್ ಮಾಡೋಕೆ ಶುರು ಮಾಡ್ತಾರೆ. ಕಾಲ್ ಶುರು ಮಾಡಿ ಏನು ಮಾಡ್ತಾರೆ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿನಿ, ಥ್ರೆಟನ್ ಮಾಡಿನಿ, ಆವಾಜ್ ಹಾಕಿನಿ, ನೀವು ಕೊಡ್ಲಿಕ್ಕಂದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಿಮ್ಮ ಫೋಟೋ ತೊಗೊಂಡು ಅವ್ರು ಏನು ಮಾಡ್ತಾರೆ, ಸೆಲ್ಫಿ ತೊಗೊಂಡು ನಿಮ್ಗೆ ಆ ಫೋಟೋ ಐತಿ ನಿಮಗೆಲ್ಲ ಪೋಸ್ಟ್ ಸೋಷಿಯಲ್ ಮೀಡ್ಯಾದಾಗ ನಿಮ್ದು ಫೋಟೋ ಹಾಕಿ ವೈರಲ್ ಮಾಡಿ ನಿಮ್ದೆಲ್ಲ ಮಾನ ತೆಗಿತೀವಿ ಅದು ಇದು ಅಂತ ಅಂತಾರೆ. ಸೊ ಇಲ್ಲಿ ನೋಡಿರಿ ಬ್ಲ್ಯಾಕ್ ಮೇಲಿಗೆ ಮೀ ಅಂತ ಪಾಪಿ ಇದಕ್ಕೂ ಹಂಗಾಗೈತೆ ನೋಡ್ರಿ, ಬ್ಲ್ಯಾಕ್ ಮೇಲಿಗೆ ಮೀ ಅಂತ. ಸೊ ಇಂಥವೆಲ್ಲ ಹಿಂಗೆ ಮಾಡಿ ಅವ್ರು ಏನು ಮಾಡ್ತಾರೆ ಮಕ್ಕಳು, ಮಂದಿ ಕಡೆ ರೊಕ್ಕ ಜಗ್ತಾರೆ. ಇವೆಲ್ಲ ನಾವು ಏನು ಮಾಡ್ತೀವಿ ಇಲ್ಲಿ ಪೋಸ್ಟ್ ಮಾಡಿದ್ವಿ ಅಂತ ತಿಕ್ಕೋರಿ ನಾವು ಗೂಗಲ್ ಪ್ಲೇ ಸ್ಟೋರ್ದಾಗ ಆಮೇಲೆ ಆ್ಯಕ್ಷನ್ ತೊಗೋತಾರೆ ಇರು ನನ್ನ ಮಕ್ಕಳು ಗೂಗಲ್ ಪ್ಲೇ ಸ್ಟೋರ್ದಾಗ. ಅದಕ್ಕೆ ನಾವು ಈ ರಿವ್ಯೂ ಮಾಡಿದ್ಮೇಲೆ ಇಂಥವೆಲ್ಲ ಪೋಸ್ಟ್ ನಾವು ಯೂಟ್ಯೂಬ್ದಾಗ ಹಾಕಿಲ್ರಿ. ಅದರಲ್ಲೇ ಮಂದಿ ನೋಡ್ಬೇಕು, ಫಸ್ಟ್ ಮಂದಿ ನೋಡಿ ಯೂಟ್ಯೂಬ್ದಾಗ ಅದ್ರ ಸರ್ಚ್ ಮಾಡಿ ಚಲೋ ಐತಿಲ್ಲೋ ರಿವ್ಯೂ ನೋಡಿ ಕರೆಕ್ಟ್ ಐತಿಲ್ಲೋ ನೋಡ್ಕೊಂಡು ಆಮೇಲೆ ಇದನ್ನು ತೊಗೊಳಕ್ಕೆ ಮುಂದೆ ಹೋಗ್ಬೇಕ್ರಿ ನಾವು. ಅಲ್ಲಿ ಮಟ್ಟ ಹಂಗೆ ಮಾಡಲ್ದನ ನಾವು ತೊಗೊಂಡಿಲ್ರಿ, ನಕ್ಕಿ ಬಕ್ರ ಆಗ್ತೀವಿ. ಬಕ್ರ ಆಗಿ ಸುಳ್ಳು ಈ ಫ್ರಾಡ್ಸ್ಟರ್ಸ್ ಕಡೆ ಸಿಕ್ಕ ಒದ್ದಾಡ್ತೀವಿ. ಸೊ
ಸೊ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತಂದ್ರೆ ಇವ್ರು ಫಸ್ಟ್ ಕನ್ಸರ್ನ್ ತೊಗೊಳ್ದ ಕ್ರೆಡಿಟ್ ಮಾಡ್ತಾರೆ, ಆಮೇಲೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ಮಾಡಿ ನಮ್ಮ ಲೋನ್ ತೊಗೊಂಡೇರಿ ಕೊಡ್ರಿ ಅದು ಡಬಲ್ ಟ್ರಿಬಲ್ ಇಸ್ಕೋತಾರೆ. ಸೊ ಅದ್ರ ಸಲುವಾಗಿ ನಾನು ನಿಮ್ಗೆ ಏನು ತಿಳಿಸ್ತೇನೆ ಅಂದರೆ ಇದೇನು ಈ ಥರ ಇದೆ ಶುಭ ಲೋನ್ ಅಂತೇಳಿ ಒಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಆದಷ್ಟು ಒಂದು ವೇಳೆ ನಿಮಗೂ ಏನಾರ ಎಕ್ಸ್ಪೀರಿಯನ್ಸ್ ಹಂಗೆ ಆಗಿತ್ತಂದರೆ ಇದ್ರಾಗ ಗೂಗಲ್ ಪ್ಲೇ ಸ್ಟೋರ್ದಾಗ ಅದಕ್ಕೆ ರಿವ್ಯೂ ಕೊಟ್ಟ ಇದು ಸರಿ ಇಲ್ಲ ತೆಗೆದೋಗಿರಿ, ಇದು ಗೂಗಲ್ ಪ್ಲೇ ಸ್ಟೋರ್ದಾಗಿಂದ ಅಂತೇಳಿ ರಿವ್ಯೂ ಹಾಕಿರಿ. ಓಕೆ ರೀ, ಒಂದು ವೇಳೆ ನಿಮಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ತೊಗೋಬೇಕಂತ ಏನು ವಿಚಾರ ಮಾಡಿದ್ರೆ ಅಂದರೆ ಒಟ್ಟು ಕೈ ಹಾಕಕ್ಕೆ ಹೋಗ್ಬೇಡ್ರಿ ಇಂಥ ಲೋನ್ ಆ್ಯಪ್ಗಳಿಗೆ. ಫಸ್ಟ್ ಯಾವುದೇ ನೀವು ಲೋನ್ ನೋಡ್ಬೇಕಂದ್ರೂ ಮ್ಯಾಲೆ ನೋಡ್ದು ಬರ್ರಿ, ರಿವ್ಯೂಸ್ ನೋಡಿರಿ, ಎಲ್ಲ ಕೆಳಗಿಲ್ಲ ರಿವ್ಯೂಸ್ ನೋಡಿ ಜಾಸ್ತಿ ಇತ್ತಲೋ ಹಾಂ ಬೇಡಪ್ಪ ಇದ್ರೆ ಇಂಥವು ಏನರ ಒಂದು ಕಮೆಂಟು ಅಥವಾ 2 ಕಮೆಂಟ್ ಇತ್ತು ಅಂದ್ರೆ ಜಾಸ್ತಿ ಇತ್ತಂದ್ರೆ ಇಂಥ ಕೈ ಹಾಕೋದು ಬೇಡ, ಇದನ್ನು ದೂರ ಇರೋಣಪ್ಪ ಅಂತೇಳಿ ವಿಚಾರ ಮಾಡಿ ನೀವು ದೂರ ಇದ್ಬಿಟ್ರಿ. ಓಕೆ ರೀ, ಯಾಕಂದ್ರೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ, ಹೌದಿಲ್ಲ ರೀ. ಸೊ ಅದಕ್ಕೆ ತೊಗೊಳೋಕ್ಕಿಂತ ಮೊದಲು ನಾನು ತೊಗೊಂಡ್ಬಿಟ್ನು, ಯಾಕಂದ್ರೆ ಭಾಳ ತುಂಬಿದಾರೆ ಈಗೀಗ ಈ ಮೋದಿ ಸರ್ಕಾರದಾಗಿದ್ರೆ ಈ ಬಂದಾಗಿಂದ ಏನಾಗೈತಿ ಅಂತಂದ್ರೆ ಡಿಜಿಟಲ್ ಪೇಮೆಂಟ್ಸ ಅದೆಲ್ಲ ಎಂಕರೇಜ್ ಮಾಡೋಕ್ಕೆ ಹೋಗಿ ಹುಚ್ಚರಗತಿ ಎಲ್ಲ ಕಡೆನೂ ಡಿಜಿಟಲ್ ನಮ್ದು ID ರೆಕಾರ್ಡ್ಸ್ ಎಲ್ಲ ಕಳ್ಕೊಂಡು ನಾವು ಹಿಂಗೆ ಮಾಡಿ ಏನಾಗೈತಿ ಇಂಥವ್ರಿಗೆಲ್ಲ ಬಲಿ ಆಗದಾರೆ ಪಾಪ ಕಾಮನ್ ಮಂದಿ. ಸೊ ಅದ್ರ ಸಲುವಾಗಿ ನಾವು ಎಚ್ಚರಿಕೋಬೇಕ್ರಿ, ಈಗ ಅವ್ರಿಗೇನು ಸಂಬಂಧ ಬೀಳೋದಿಲ್ಲ, ನಾವು ಎಚ್ಚೆತ್ಕೊಂಡು ಇಂಥದ್ರಿಂದೆಲ್ಲ ದೂರ ಇರಬೇಕಾಗಿತ್ತು. ಸೊ ಅದಕ್ಕೆ ಇಂಥವೆಲ್ಲ ನೋಡ್ರಿ ಅಂದ್ರೆ ದೂರ ಇರ್ರಿ, ಇಂಥವಕ್ಕೆಲ್ಲ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ ಮತ್ತು ಲೋನ್ ಅದು ತೊಗೊಳಕ್ಕೆ ಹೋಗ್ಬೇಡ್ರಿ. ಇಂಥವು ಲೋನ್ಗೆ ಸಂಬಂಧಿಸಿದ ಎಲ್ಲ ಅಪ್ಡೇಟ್ಸ್ನ ತೊಗೊಂಬರ್ತಿರ್ತೀನಿ ನನ್ನ ಚಾನಲ್ದಾಗ. ಸೊ ಅದಕ್ಕೆ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ಇಂಥವು ಯಾವ್ಯಾವ ಲೋನ್ಗಳ್ದಾವು ತಪ್ಪು ಫ್ರಾಡ್ ಅದಾವು ಇವೆಲ್ಲ ನಾನು ಹೇಳ್ತಿರ್ತೀನಿ. ಸೊ ಅದರಿಂದ ನೀವು ಒಂದು ವೇಳೆ ನನ್ನ ಚಾನಲ್ ತೊಗೋಬೇಕಂದ್ರೆ ನನ್ನ ಚಾನಲ್ ನೋಡಿರಿ ಅಂದ್ರೆ ಗೊತ್ತಾಕತಿ ಇದರಿಂದ ತೊಗೋಬಾರ್ದಪ್ಪ ಅಂತೇಳಿ. ಸೊ ಅದಕ್ಕೆ ಇದು ಆ್ಯಪ್ದಿಂದಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ಇಂಥವು ಏನ್ರಿ ವೀಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ನಿಮಗೆ ಏನರ ಅನುಭವ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿಪ್ಪ. ಓಕೆ ರೀ, ಮುಂದಿನ ವಿಡಿಯೋ ತೊಗೊಂಬರ್ತೀನಿ, ಅಲ್ಲಿ ಮಟ್ಟ ಬಾಯ್ ರೀ, ಟೇಕ್ ಕೇರ್.